ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಜಗವೆಲ್ಲ ಮಲಗಿರಲು ಒಂದು ಪೌರ್ಣಮಿಯ ರಾತ್ರಿಯಲ್ಲಿ ಬೆಳದಿಂಗಳು ಹೆಪ್ಪಿಟ್ಟ ಹಾಲಿನಂತೆ ಹರಡಿರಲು, ಮನುಕುಲ ತನ್ನ ಕಷ್ಟ ಕಾರ್ಪಣ್ಯಗಳಿಂದ ತಾತ್ಕಾಲಿಕ ವಿರಾಮದಲ್ಲಿ ಜಡವಾಗಿರಲು, ಸಿದ್ಧಾರ್ಥನು ಅರಮನೆಯಿಂದ ಹೊರಟೇ ಬಿಟ್ಟನು. ತನ್ನ ಪತ್ನಿ ಮತ್ತು ಪುಟ್ಟ ಮಗು ಕೂಡ ಆ ನಿದ್ರಾವಶ ಜಗತ್ತಿನ ಭಾಗವಾಗಿದ್ದಾರೆಯೇ ಹೊರತು ತನ್ನ ಮುಕ್ತಿ ಪಥಕ್ಕೆ ಜಾಗೃತ ಸಹಚರ್ಯ ನೀಡಲಾರರು ಎಂಬ ಆಲೋಚನೆ ಸಿದ್ಧಾರ್ಥನಿಗೆ ಬಂಧಗಳನ್ನು ಕಡಿದೊಗೆಯಲು ಪೂರ್ಣವಾಗಿ ಸಹಕರಿಸಿತು. ತನ್ನ ಸಾರಥಿ ಚಂದಕ್ನನ್ನು ಎಚ್ಚರಿಸಿ ರಥವನ್ನು ಸಿದ್ಧಪಡಿಸಲು ಹೇಳಿದನು. ಸಿದ್ಧಾರ್ಥ ಅವನ ಚಕಿತಗೊಂಡ ನೋಟಕ್ಕೆ ಪ್ರತಿಯಾಗಿ, ಸದ್ದು ಮಾಡಿ ಎಲ್ಲರನ್ನೂ ಎಚ್ಚರಿಸಬೇಡ, ನಾನು ಹುಣ್ಣಿಮೆಯ ರಾತ್ರಿಯಲ್ಲಿ ಒಂದು ಸುತ್ತು ಹೊರಗೆ ಸುತ್ತಾಡಿ ಬರಲು ಆಶಿಸುತ್ತಿದ್ದೇನೆ ಎಂದನು. ಚಂದಕ್ ಭೀತಿಯಿಂದಲೇ ರಥವನ್ನು ಸಿದ್ಧಪಡಿಸಿದನು. ಅರಣ್ಯದ ಅಂಚನ್ನು ತಲುಪುತ್ತಲೇ ಸಿದ್ಧಾರ್ಥನು ಕೆಳಗಿಳಿದು ತನ್ನ ರಾಜೋಚಿತ ಉಡುಗೆ ಆಭೂಷಣಗಳನ್ನು ಕಳಚಿದನು. ಅತಿ ಸಾಧಾರಣ ವಸ್ತ್ರವೊಂದನ್ನು ಸುತ್ತಿಕೊಂಡನು. ನೀಳವಾಗಿದ್ದ ತನ್ನ ಕೇಶ ರಾಶಿಯನ್ನು ಕತ್ತರಿಸಿಕೊಂಡು ಆ ವಸ್ತ್ರಗಳ ಮೇಲೆ ಹರಡಿದನು. ಚಂದಕ್ಕನಿಗೆ ರಥದೊಂದಿಗೆ ಅರಮನೆಗೆ ಹಿಂತಿರುಗಲು ಆದೇಶಿಸಿದನು. ಚಂದಕ್ಕನಿಗೆ ಈಗ ಸಿದ್ಧಾರ್ಥನ ಮುಂದಿನ ಹೆಜ್ಜೆ ಯಾವ ದಿಕ್ಕಿಗೆ ಎಂಬುದು ಅರ್ಥವಾಯಿತು. ಸಿದ್ಧಾರ್ಥನೊಂದಿಗೆ ದೀರ್ಘವಾದ ನಿಕಟ ಸಂಪರ್ಕವಿದ್ದ ಚಂದಕ್ ರಾಜಕುಮಾರನು ರಸ್ತೆಯಲ್ಲಿ ವೃದ್ಧ ಮತ್ತು ಕಳೇಬರಗಳನ್ನು ಕಂಡು ವ್ಯಕ್ತಪಡಿಸಿದ್ದ ಪ್ರತಿಕ್ರಿಯೆಯನ್ನು ನೆನಪಿಸಿಕೊಂಡನು. ಆತ ಸಿದ್ಧಾರ್ಥನ ಪದತಲಗಳಿಗೆ ಎರಗಿ ಇಂಥ ನಿಷ್ಠುರ ನಿರ್ಧಾರವನ್ನು ಕೈಗೊಳ್ಳಬಾರದೆಂದು ಹಿರಿಯ ರಾಜ ದಂಪತಿಗಳು ಯುವರಾಣಿ ಯಶೋಧರ ಈ ಆಘಾತವನ್ನು ತಾಳಲಾರರೆಂದು ಮುಗ್ಧ ಮಗುವನ್ನಾದರೂ ನೆನೆದು ಹಿಂತಿರುಗುವಂತೆಯೂ ಪರಿಪರಿಯಾಗಿ ಬೇಡಿಕೊಂಡನು. ಸಿದ್ಧಾರ್ಥನ ನಿರ್ಧಾರ ಅಚಲವಾಗಿದ್ದಿತು. ಚಂದಕ್ ಅಳುತ್ತಲೇ ಅರಮನೆಗೆ ಮರಳಿ ರಾಜಕುಮಾರ ಸಕಲ ಬಂಧನಗಳನ್ನು ತೊರೆದು ಕಾಡಿಗೆ ತೆರಳಿದ್ದನ್ನು ತಿಳಿಸಿದರು. ಶುದ್ಧೋಧನ ಪ್ರಜಾವತಿಯರ ದುಃಖಕ್ಕೆ ಎಲ್ಲಿಯೇ ಇರಲಿಲ್ಲ. ಯುವರಾಣಿ ಯಶೋಧರ ಮಾನಸಿಕ ಸಮತೋಲನವನ್ನೇ ಕಳೆದುಕೊಂಡಳು. ಮಗು ರಾಹುಲನತ್ತಲೂ ಅವಳಿಗೆ ಲಕ್ಷ್ಯವಿಲ್ಲದಾಯಿತು. ವೃದ್ಧ ದೊರೆ ಶುದ್ಧೋಧನನಿಗೆ ಇಳಿ ವಯಸ್ಸಿನಲ್ಲಿ ಪ್ರಜೆಗಳನ್ನು ಸಂತೈಸಿ ರಾಜ್ಯಭಾರವನ್ನು ಉಸ್ತುವಾರಿ ಮಾಡುವ ಮಗ ಸಿದ್ಧಾರ್ಥನನ್ನು ಪಾಲಿಸಿದಂತೆಯೇ ಪುಟ್ಟ ರಾಹುಲನನ್ನು ಪ್ರೀತಿಯಿಂದ ಸಹಬಾಳಿಸಬೇಕಾಯಿತು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.